ಭಾರತದ ಸಂವಿಧಾನದ ವಿಧಿ 39, ಆರ್ಟಿಕಲ್ 39, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಭಾಗ 4ರ ಪ್ರಮುಖ ವಿಧಿಯಾಗಿದೆ. ಇದು ರಾಜ್ಯವೂ ಸರ್ಕಾರವೂ ಅನುಸರಿಸಬೇಕಾದ ನಿರ್ದಿಷ್ಟ ನೀತಿಯ ತತ್ವಗಳನ್ನು ವಿವರಿಸುತ್ತದೆ. ಇದರ ಅಂತಿಮ ಗುರಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಖಾತ್ರಿಪಡಿಸುವುದು ಮತ್ತು ಕಲ್ಯಾಣ ರಾಜ್ಯವನ್ನು ವೆಲ್ಫೇರ್ ಸ್ಟೇಟ್ ಸ್ಥಾಪಿಸುವುದಾಗಿದೆ. ವಿಧಿ 39ರ ಅಡಿಯಲ್ಲಿ ರಾಜ್ಯವು ಅನುಸರಿಸಬೇಕಾದ ಪ್ರಮುಖ ನಿರ್ದೇಶನಗಳು ಈ ಕೆಳಗಿನಂತಿವೆ. ವಿಧಿ 39ರ ಪ್ರಮುಖ ಅಂಶಗಳು. ರಾಜ್ಯವು ನಿರ್ದಿಷ್ಟವಾಗಿ ತನ್ನ ನೀತಿಯನ್ನು ಈ ಕೆಳಗಿನವುಗಳನ್ನು ಖಾತ್ರಿಪಡಿಸುವತ್ತ ನಿರ್ದೇಶಿಸಬೇಕು. 1. ಪುರುಷರು ಮತ್ತು ಮಹಿಳೆಯರಿಗೆ ಸಾಕಷ್ಟು ಜೀವನೋಪಾಯದ ಹಕ್ಕು ಮೀನ್ಸ್ ಆಫ್ ಲೈವ್ಲಿಹುಡ್ 39A. ಎಲ್ಲಾ ನಾಗರಿಕರಿಗೆ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿ ಸಾಕಷ್ಟು ಜೀವನೋಪಾಯದ ಸಾಧನಗಳನ್ನು ಹೊಂದುವ ಹಕ್ಕನ್ನು ಒದಗಿಸುವುದು. 2. ಸಂಪನ್ಮೂಲಗಳ ಸಮಾನ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ 39B. ಸಮುದಾಯದ ಭೌತಿಕ ಸಂಪನ್ಮೂಲಗಳ ಮಾಲೀಕತ್ವ ಮತ್ತು ನಿಯಂತ್ರಣವನ್ನು ಸಾಮಾನ್ಯ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸುವ ರೀತಿಯಲ್ಲಿ ಹಂಚಿಕೆ ಮಾಡುವುದು. 3. ಸಂಪತ್ತು ಕೇಂದ್ರೀಕರಣದ ತಡೆಗಟ್ಟುವಿಕೆ ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ 39C. ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆಯು ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕರಣಕ್ಕೆ ಕಾರಣವಾಗಬಾರದು, ಅದು ಸಾಮಾನ್ಯ ಹಿತಾಸಕ್ತಿಗೆ ಹಾನಿಕಾರಕವಾಗಬಹುದು. 4. ಸಮಾನ ಕೆಲಸಕ್ಕೆ ಸಮಾನ ವೇತನ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ 39D. ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಚಿತಪಡಿಸುವುದು. 5. ಕಾರ್ಮಿಕರ ಮತ್ತು ಮಕ್ಕಳ ರಕ್ಷಣೆ ಪ್ರೊಟೆಕ್ಷನ್ ಆಫ್ ವರ್ಕರ್ಸ್ ಅಂಡ್ ಚಿಲ್ಡ್ರನ್ 39E. ಕೆಲಸಗಾರರ ಪುರುಷರು ಮತ್ತು ಮಹಿಳೆಯರ ಆರೋಗ್ಯ ಮತ್ತು ಶಕ್ತಿಯನ್ನು ಹಾಗೂ ಮಕ್ಕಳ ಕೋಮಲ ವಯಸ್ಸನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ನಾಗರಿಕರು ಆರ್ಥಿಕ ಅವಶ್ಯಕತೆಯ ಕಾರಣದಿಂದ ತಮ್ಮ ವಯಸ್ಸು ಅಥವಾ ಶಕ್ತಿಗೆ ಸೂಕ್ತವಲ್ಲದ ಉದ್ಯೋಗಗಳನ್ನು ಪ್ರವೇಶಿಸಲು ಒತ್ತಾಯಿಸಲ್ಪಡಬಾರದು. 6. ಮಕ್ಕಳ ಆರೋಗ್ಯಕರ ಅಭಿವೃದ್ಧಿಗೆ ಅವಕಾಶ ಆಪರ್ಚುನಿಟೀಸ್ ಫಾರ್ ಚಿಲ್ಡ್ರನ್ಸ್ ಹೆಲ್ದಿ ಡೆವಲಪ್ಮೆಂಟ್ 39F. ಮಕ್ಕಳು ಆರೋಗ್ಯಕರ ರೀತಿಯಲ್ಲಿ ಮತ್ತು ಸ್ವಾತಂತ್ರ್ಯ ಹಾಗೂ ಘನತೆಯ ಪರಿಸ್ಥಿತಿಗಳಲ್ಲಿ ಬೆಳೆಯಲು ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ಒದಗಿಸುವುದು. ಬಾಲ್ಯ ಮತ್ತು ಯುವಕರು ಶೋಷಣೆಯಿಂದ ಮತ್ತು ನೈತಿಕ ಹಾಗೂ ಭೌತಿಕ ತ್ಯಾಗದಿಂದ ರಕ್ಷಿಸಲ್ಪಟ್ಟಿದ್ದಾರೆ ಎಂದು ಖಚಿತಪಡಿಸುವುದು. ವಿಧಿ 39A. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು. ಈ ವಿಧಿಗೆ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಕಾಯಿದೆಯ ಮೂಲಕ ವಿಧಿ 39A ಅನ್ನು ಸೇರಿಸಲಾಯಿತು. ಇದು ರಾಜ್ಯವು ಈ ಕೆಳಗಿನವುಗಳನ್ನು ಖಚಿತಪಡಿಸಿಕೊಳ್ಳಬೇಕೆಂದು ನಿರ್ದೇಶಿಸುತ್ತದೆ. ಕಾನೂನು ವ್ಯವಸ್ಥೆಯು ಸಮಾನ ಅವಕಾಶದ ಆಧಾರದ ಮೇಲೆ ನ್ಯಾಯವನ್ನು ಉತ್ತೇಜಿಸುತ್ತದೆ. ನಿರ್ದಿಷ್ಟವಾಗಿ ರಾಜ್ಯವು ಸೂಕ್ತ ಶಾಸನ ಅಥವಾ ಯೋಜನೆಗಳ ಮೂಲಕ ಅಥವಾ ಇತರ ಯಾವುದೇ ರೀತಿಯಲ್ಲಿ ಉಚಿತ ಕಾನೂನು ನೆರವು ಒದಗಿಸಬೇಕು. ಯಾವುದೇ ನಾಗರಿಕನಿಗೆ ಆರ್ಥಿಕ ಅಥವಾ ಇತರ ಅಶಕ್ತತೆಗಳ ಕಾರಣದಿಂದಾಗಿ ನ್ಯಾಯವನ್ನು ಪಡೆಯುವ ಅವಕಾಶ ನಿರಾಕರಿಸಬಾರದು. ಸಂಕ್ಷಿಪ್ತವಾಗಿ ವಿಧಿ 39 ಮತ್ತು 39Aಗಳು ಭಾರತದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿವೆ ಮತ್ತು ರಾಜ್ಯವು ತನ್ನ ನೀತಿಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಮಾರ್ಗದರ್ಶಿಯಾಗಿ ಬಳಸಬೇಕೆಂದು ನಿರೀಕ್ಷಿಸುತ್ತವೆ.